ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ನಾಳಿಂದು 4ನೇ ದಿವಸ ಕೂಷ್ಮಾಂಡ ದೇವಿ ಆರಾಧನೆ. ಬೆಳಗಿನ ಜಾವ ಪೂಜೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡು ಬನ್ನಿ. ನಂತರ ಅಮ್ಮನವರಿಗೆ ದುರ್ಗಾದೇವಿ ಅಮ್ಮನವರಿಗೆ ಪೂಜೆ ಮಾಡ್ಬೋದು. ಕೂಷ್ಮಾಂಡ ದೇವಿ ಅವತಾರವನ್ನು ನವರಾತ್ರಿ 4ನೇ ದಿವಸ ಕೂಷ್ಮಾಂಡ ದೇವಿ ನೈವೇದ್ಯ ಮಂತ್ರ ಶುಭ ಮುಹೂರ್ತ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಶುಭ ಸಮಯ ಇರುತ್ತೆ. ಆ ಟೈಮಲ್ಲಿ ಯಾವಾಗಲಾದರೂ ನೀವು ಪೂಜೆ ಮಾಡ್ಬೋದು. ಸಂಜೆ ತಿಳ್ಕೊಳ್ಳೋದಾದ್ರೆ ಸಂಜೆ ಟೈಮಲ್ಲಿ ಬಂದು 5 ಗಂಟೆಯಿಂದ 6:40ವರೆಗೂ ಇರುತ್ತೆ. ಬೆಳಗ್ಗೆ ಟೈಮು ಸಮಯ 5 ಗಂಟೆಯಿಂದ 6:40ವರೆಗೂ ಒಳ್ಳೆಯ ಸಮಯ ಇರುತ್ತೆ, ಪೂಜೆ ಮಾಡ್ಕೋಬೋದು. ಕೂಷ್ಮಾಂಡ ದೇವಿ ದುರ್ಗಾ ಅವತಾರ 4ನೇ ರೂಪ. ಇವುಗಳಿಗೆ ಒಳ್ಳೆಯ ಶಕ್ತಿ ಇದೆ. ಶಂಖ ಚಕ್ರ ಗದ ಹಸ್ತೆ ಹೊಂದಿರುವಂತಹ ಅಮ್ಮ. ಕುಂಬಳಕಾಯಿ ಪ್ರಿಯ, ಮನಸ್ಸಿನಿಂದ ಪೂಜೆ ಮಾಡಬೇಕು. ಕುಂಬಳಕಾಯಿ ಪ್ರಿಯ ಅಮ್ಮನಿಗೆ ಬೂದ್ ಕುಂಬಳಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕೂಷ್ಮಾಂಡ ದೇವಿಯ 4ನೇ ದಿವಸ ಆರಾಧನೆ. ಹಳದಿ ಬಟ್ಟೆ ಧರಿಸಿ ಅಮ್ಮನವರಿಗೆ ಕೂಷ್ಮಾಂಡ ದೇವಿ ಅಮ್ಮನವರಿಗೆ ಪೂಜೆಯನ್ನು ಮಾಡಬೇಕು. ಲಾಸ್ಟಲ್ಲಿ ಬಂದು ರಂಗೋಲಿ ಹಾಕಿ ಅಮ್ಮನವರ ಸ್ತೋತ್ರವನ್ನು ಪಠಣೆ ಮಾಡಿ 108 ಸತಿ ಶತನಾಮ ಅಷ್ಟೋತ್ತರಗಳನ್ನು ಪಠಣೆ ಮಾಡಬೇಕು. ನಾಳೆ ತುಂಬಾ ವಿಶೇಷತೆ. ಅಮ್ಮನವರಿಗೆ ನೈವೇದ್ಯ ಬಂದು ಬೆಲ್ಲದನ್ನ ಇಲ್ಲ ಕುಂಬಳಕಾಯಿದ್ದು ಬೂದ್ ಕುಂಬಳಕಾಯಿದು ಪಾಯಸ, ಇದು ಬೂದ್ ಕುಂಬಳಕಾಯಿ ದಾನ ಮಾಡಬೇಕು. ಈ ಥರ ಮಾಡಿದ್ರೆ ಕೂಷ್ಮಾಂಡ ದೇವಿಗೆ ತುಂಬಾ ಸಂತೋಷ ಆಗುತ್ತೆ. 4ನೇ ಅವತಾರ ದುರ್ಗಾದೇವಿಯ 4ನೇ ಅವತಾರ ಕೂಷ್ಮಾಂಡ ದೇವಿ ಅವತಾರ. ದಾನ ಮಾಡಬೇಕಾಗಿರೋ ವಸ್ತು ಬೂದು ಕುಂಬಳಕಾಯಿ ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ಯಾವ ಬಟ್ಟೆಗೆ ಧರಿಸ್ಬೇಕು ಅಂದರೆ ಹಳದಿ ಕಲರ್ ಬಟ್ಟೆ ಧರಿಸಿ ತುಪ್ಪದ ದೀಪವನ್ನು ಹಚ್ಚಿ ಕೂಷ್ಮಾಂಡ ದೇವಿ ಆರಾಧನೆ ಮಾಡಿ ಸಪ್ರೇಟಲ್ಲೇ 2 ದೀಪ ಇಟ್ಟಿರ್ತೀರಲ್ಲ, ಆ ದೀಪಕ್ಕೆ ಚಕ್ಕೆ ಪೌಡ್ರ್ ಹಾಕಿ ಪೂಜೆ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಈ ಥರ ಏನಾದರೂ ತೊಂದರೆ ಆಗಿದ್ದರೆ ಅದು ಸರಿಯಾಗುತ್ತೆ. 4ನೇ ದಿವಸ ನವರಾತ್ರಿ ದೇವಿಯ ಕೂಷ್ಮಾಂಡ ದೇವಿಗೆ 2 ದೀಪಗಳಲ್ಲಿ ನಾವು ಒಂದು ಚಕ್ಕೆ ಪೌಡ್ರನ್ನು ಹಾಕಿದ್ದೀವಿ ಅಂದರೆ ಆರೋಗ್ಯದಲ್ಲಿ ನಮಗೇನಾದರೂ ಸಮಸ್ಯೆ ಇದ್ದರೆ ಅದು ಕಂಟ್ರೋಲ್ ಆಗುತ್ತೆ. ಸ್ವಾತಿ ನಕ್ಷತ್ರ. ನೈವೇದ್ಯ ಬಂದು ಹೂವು ಬಂದು ಮಲ್ಲಿಗೆ ಹೂವು. ಸೀರೆ ಬಣ್ಣ ಸೀರೆ ಆಗಿರಲಿ, ಒಂದು ಇದಾಗಿರಲಿ, ಡ್ರೆಸ್ಸಸ್ ಆಗಿರಲಿ ಹಳದಿ ಬಟ್ಟೆಯನ್ನು ಹಾಕ್ಕೋಬೇಕು. ಯಾ ದೇವಿ ಸರ್ವಭೂತೇಷು ಮಂ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ತೈ ನಮಸ್ತಸ್ತೈ ನಮೋ ನಮಃ ಅಂತ ಈ ಮಂತ್ರವನ್ನು 11 ಬಾರಿ ಹೇಳಿ, ಇಲ್ಲ 21 ಬಾರಿ ಹೇಳಿ, ಇಲ್ಲ 108 ಬಾರಿ ಹೇಳಿ. ಕೂಷ್ಮಾಂಡ ದೇವಿ ಅಮ್ಮನವರ ಸೂತ್ರ ಹೀಗಿದೆ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದೇ ಥರ 9 ಸಲ ಹೇಳಬೇಕು. ಸುರ ಸಂಪೂರ್ಣ ಕಲಶಂ ವೃದ್ಧಿ ರಪ್ಲುತಮೇವ ಚ ದದನಹಸ್ತ ಪದ್ಮಮ್ಯಂ ಕೂಷ್ಮಾಂಡ ದೇವಿ ಶುಭ ದಾಸ್ತುಮೆ. ಈ ಸ್ತೋತ್ರವನ್ನು 9 ಸಲ ಹೇಳಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಸಹ ಹೇಳ್ಬೋದು, ಇಲ್ಲ ಕನಕದಾರ ಸ್ತೋತ್ರ ಹೇಳ್ತೀವಿ ಅಂದ್ರೂ ಅದು ಹೇಳ್ಬೋದು. ಈ ಪವಿತ್ರ ನವರಾತ್ರಿ ದಿನಗಳಲ್ಲಿ ದುರ್ಗಾ ಮಾತೆಯ ಮಂತ್ರಗಳನ್ನು ಜಪಿಸುವುದರಿಂದ ಭಕ್ತಿ, ಶಕ್ತಿ ಮತ್ತು ಶಾಂತಿ ದೊರಕುತ್ತದೆ. ದುರ್ಗಾದೇವಿಯ ಮಂತ್ರಗಳನ್ನು ಭಕ್ತಿ ಭಾವದಿಂದ ಪಠಿಸಲ್ಪಟ್ಟಿವೆ. ಮಂತ್ರಗಳನ್ನು ಕೇಳುವುದರಿಂದ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸೌಹಾರ್ದ, ಅಡೆತಡೆಗಳ ನಿವಾರಣೆ, ಐಶ್ವರ್ಯ ಪ್ರಾಪ್ತಿ. ಮಂತ್ರಗಳು ಓಂ ದುಂ ದುರ್ಗಯ್ಯ ನಮಃ ಅಂತ ಕೂಡ ಈ ಮಂತ್ರವನ್ನು ಸಹ ಹೇಳ್ಬೋದು. ಓಂ ಐಂ ಹೀಂ ಶ್ರೀಂ ಚಾಮುಂಡಯ್ಯ ವಿಚ್ಚಯ್ಯ ನಮಃ ಅಂತಲೂ ಹೇಳ್ಬೋದು. ಓಂ ಹೀಂ ದುಂ ದುರ್ಗಯ್ಯ ನಮಃ ಅಂತಲೂ ಹೇಳ್ಬೋದು. ಅಮ್ಮನವರಿಗೆ ದುರ್ಗಾದೇವಿ ಅಮ್ಮನವರಿಗೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವತ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಅಂತ ಈ ಮಂತ್ರವನ್ನು ಸಹ ಅಮ್ಮನವರಿಗೆ ಡೈಲಿ ಸಹ ಹೇಳ್ಬೋದು. ಈ ಮಂತ್ರವನ್ನು ಇನ್ನೂ ಒಂದು ಮಂತ್ರ ಇದೆ, ಕೂಷ್ಮಾಂಡ ದೇವಿ ಮಂತ್ರ. ವಂದೇ ವಾಂಛಿತ ಕಾಮಾರ್ಥ ಚಂದ್ರದಾರ್ಥ ಕೃತ ಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಅಂತ ಈ ಮಂತ್ರ ಸಹ 108 ಸತಿ ಹೇಳ್ಬೋದು. ಇಲ್ಲ 108 ಸತಿ ಅಷ್ಟೋತ್ತರಗಳಿದೆ ಅಲ್ವಾ, ಆದರೂ ಕೂಡ ಸಹ ಈ ಅಮ್ಮನವರಿಗೆ ಹೇಳ್ಬೋದು. ಈ ಮಂಡಲವನ್ನು ಗುರುವಾರ ದಿವಸ ಕೂಷ್ಮಾಂಡ ದೇವಿಗೆ ಶ್ರೀಕಾರವನ್ನು ಹಾಕಿ ನಂತರ ತ್ರಿಕೋನ ಆಕಾರ ಹಾಕಿ ಅದರ ಸುತ್ತಲೂ ಮಂಡಲವನ್ನು ಹಾಕಿ ಶಂಕು ಚಕ್ರ ಗದ
ಅಷ್ಟೇ ಇವನ್ನೆಲ್ಲ ಸಹ ಅದರ ಮೇಲೆ ಬರೆದು ಈ ಕಡೆ ಸೂರ್ಯ ಆ ಕಡೆ ಚಂದ್ರವನ್ನು ಬರೆದು ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ನೀವು ಕೂಷ್ಮಾಂಡಲ ದೇವಿ ಅಮ್ಮನವರಿಗೆ ಈ ಮಂಡಲವನ್ನು ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಈ ಒಂದು ಗುರುವಾರ ದಿವಸ ಬಿದ್ದಿದೆ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. 8 ದಿಗ್ಬಂಧನ ಬರುತ್ತೆ ಇದರಲ್ಲಿ ಶ್ರೀಕಾರಗಳನ್ನು ಬರೆದು ನಂತರ ಇದನ್ನು ನೀವು ಹಾಕೋಬೋದು. ಫುಲ್ ರಂಗೋಲಿ ಈ ರೀತಿ ಶ್ರೀ ಅಂತ ಹಾಕಿ ನಂತರ ಬರಿಬೋದು. ನಾನು ಸಹ ಹಾಕಿ ಪೂಜೆ ಮಾಡಿದ್ದೀನಿ. ನಿಮಗೂ ಸಹ ಯೂಸ್ ಆಗಲಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ನೋಡಿ. ಈ ಕಡೆ ಅಷ್ಟೋತ್ತರಗಳ ಪಕ್ಕದಲ್ಲಿ ದೇವ್ರ ಮನೆಯಲ್ಲಿ ಪಕ್ಕದಲ್ಲಿ ಶ್ರೀಕಾರ ಬರೆದು ನಂತರ ನೋಡಿ ಇದು ಅಟ್ಯಾಚ್ ಆಗಬೇಕು. ತ್ರಿಕೋನಗಳು ಇರುತ್ತೆ ಅಲ್ವಾ ಅದಕ್ಕೆ ಅಟ್ಯಾಚ್ ಆಗಿ 8 ಮೂಲೆ ದಿಗ್ಬಂಧನ ಹಾಕಿ ನಂತರ ಇದು ಅಮ್ಮನವರಿಗೆ ಬರೀಬೇಕು. ಹೇಳೋದು ಸುಲಭ ಆದರೆ ಬರೆಯೋದು ಸ್ವಲ್ಪ ಕಷ್ಟ ಇರುತ್ತೆ. ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ದಿನಕ್ಕೊಂದೊಂದು ದೇವರಿಗೆ ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಸಹ ಈ ಥರ ರಂಗೋಲಿಗಳನ್ನು ಹಾಕಿದ್ರೆ ಮನೆಯಲ್ಲಿ ನವರಾತ್ರಿಗಳಲ್ಲಿ ತುಂಬಾ ಒಳ್ಳೆಯದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಯಾವ ದಿವಸ ಯಾವ ರಂಗೋಲಿ ಮನೆಯಲ್ಲಿ ದೇವ್ರ ಮನೇಲಿ ಹಾಕಬೇಕಾಗಿರುವಂಥ ರಂಗೋಲಿನ ತಿಳಿಸ್ಕೊಡ್ತೀನಿ. ನನಗೂ ಡೈಲಿ ಹಾಕಿ ರಂಗೋಲಿ ಅದು ಅಭ್ಯಾಸ ಇತ್ತು. ಈಗಷ್ಟೇ ನಾನು ಬಿಟ್ಟಿದ್ದೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಂಗೋಲಿ ಯಾವ ದಿನ ಸೋಮವಾರ ಯಾವುದು, ಮಂಗಳವಾರ ಯಾವುದು, ಬುಧವಾರ ಯಾವುದು, ಗುರುವಾರ ಯಾವುದು, ಶುಕ್ರವಾರ ಯಾವುದು, ಶನಿವಾರ ಯಾವುದು ಇಷ್ಟನ್ನು ಭಾನುವಾರ ಸಹ ಯಾವ ನಾವು ರಂಗೋಲಿಯನ್ನು ಹಾಕಿದ್ರೆ ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕಾಗಿ ಇದು ಸ್ತೋತ್ರ ಬಂದು ಸುರ ಸಂಪೂರ್ಣ ಕಲಶಂ ರುದ್ರಿ ಪೃಥ್ವಿಚ ದದರ ಹಸ್ತಪದ್ಮೆ ಕೂಷ್ಮಾಂಡ ಶುಭದಾಸ್ತು ಈ ಅಷ್ಟೋತ್ತರಗಳು ಬಂದು ಇದನ್ನು ಒಂದು ಹೇಳಿ ದಾಸ್ತು. ಈ ಸೂತ್ರವನ್ನು 9 ಸಲ ಹೇಳಬೇಕು. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳಿ. ಇದು ಬಂದು 108 ಸತಿ ಅಷ್ಟೋತ್ತರಗಳಿದೆಯಲ್ಲ ಕೂಷ್ಮಾಂಡ ದೇವಿಯ ಅಷ್ಟೋತ್ತರ ನಮ್ಮ ಉಳಿದು ಕೂಷ್ಮಾಂಡ ದೇವಿಯ ನಮ್ಮ ಮಂತ್ರಗಳನ್ನು ಈ ಸ್ಕ್ರೀನ್ ಮೇಲೆ ಹಾಕಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ